ಸ್ನೇಹಿತರೆ MCQ ಕ್ವಶನ್ ನೋಡ್ತಾ ಇದ್ದೇವೆ. ಇವತ್ತು ಎಕ್ಸಾಮ್ ಇದೆ. MCQ ಕ್ವಶನ್ ನೋಡ್ತಾ ಇದ್ದೇವೆ. ಯಾವುದು ಇಂಗ್ಲೀಷ್ ಸಬ್ಜೆಕ್ಟ್. ಸೊ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ MCQ ಕ್ವಶನ್ ಏನು ಕ್ವಶನ್ ನೀಡ್ತಾ ಇದ್ದಾನಲ್ಲ ಇಷ್ಟು ನೋಡ್ಕೊಂಡು ಹೋಗ್ಬಿಡಿ ಲಾಸ್ಟ್ ಮೂಮೆಂಟ್ನಲ್ಲಿ. ಮತ್ತು ಅದೇ ರೀತಿ ನಾನು ಈ ಒಂದು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಮೇಲೆ ಆಲ್ರೆಡಿ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿದ್ದೀನಿ. 3 ನಿಮಿಷ ಅಷ್ಟೇ ಇದೆ ಒಂದು ವಿಡಿಯೋ ಆಯಿತಾ. ಅದರೊಳಗೆ ನಾನು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಕೊಟ್ಟುಬಿಟ್ಟಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ. ಇಷ್ಟು ನೀವು ಲಾಸ್ಟ್ ಮೂಮೆಂಟ್ನಲ್ಲಿ ಈ 2 ವಿಡಿಯೋ ನೋಡ್ಕೊಂಡು ಹೋಗ್ಬಿಡ್ರಿ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಯಾರು ನೋಡಿಲ್ಲ ಹೋಗಿ ನೋಡ್ಕೊಳ್ಳಿ. ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ವಿಡಿಯೋ ಮಾಡಿದ್ದೇನೆ ಪ್ರೀವಿಯಸ್ ವಿಡಿಯೋನಲ್ಲಿ ಆಯಿತಾ. ಇಲ್ಲಿ ನೋಡಿ, ಇನ್ನು ರೋಮಿಯೋ ಆ್ಯಂಡ್ ಜೂಲಿಯಟ್, ರೋಮಿಯೋ ಅಟೆಂಡ್ ಸಫರ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಡಿಸ್ಕಸ್, ಆಪ್ಷನ್ ಎ ಆಯಿತಾ. ಅದೇ ರೀತಿ ಕ್ವಶನ್ ನಂಬರ್ 2, ದ ಫ್ರೆಂಚ್ ಗೌರ್ಮೆಂಟ್ ಡಿಮ್ಯಾಂಡ್ಸ್ ಓಕೆ ಫಾರ್ ಪ್ರೊವೈಡಿಂಗ್ ಅಂತ ಇದಿಲ್ಲ ಎಕ್ಸಿಕ್ಯೂಟನ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಎ ಓಕೆ 12,000 ಫ್ರಾನ್ಸ್. ಅದೇ ರೀತಿ ಕ್ವಶನ್ ನಂಬರ್ ನೆಕ್ಸ್ಟ್, ಅಕಾರ್ಡಿಂಗ್ ಟು ದ ಪ್ರಾಫಿಟ್ ಆನ್ ಚಿಲ್ಡ್ರನ್ ದ ಪೇರೆಂಟ್ಸ್ ಮೇ ಗಿವ್ ಏನು, ಇದಕ್ಕೆ ಆನ್ಸರ್ ಆಗಿರುತ್ತೆ ದೇರ್ ಲವ್ ಬಟ್ ನಾಟ್ ಥಾಟಸ್. ಇದು ಇಲ್ಲಿ 2 ರೀತಿಯಲ್ಲಿ ಕ್ವಶನ್ ಅರೈಸ್ ಆಗ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 4, ಬಚನಿ ದೇವಿ ರಿಜಿಸ್ಟರ್ಡ್ ಡ್ಯಾಶ್ ಇನ್ ಒನ್ ಆಫ್ ದ ಡ್ರಾಮಾಟಿಕ್ ಚಿಪ್ಕೋ ಮೂಮೆಂಟ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಡಿ ಹರ್ ಹಸ್ಬೆಂಡ್. ಅದೇ ರೀತಿ ಕ್ವಶನ್ ನಂಬರ್ 5, ಇನ್ ವೆನ್ ಯು ಆರ್ ಓಲ್ಡ್ ದ ವರ್ಡ್ ಬುಕ್ ರೆಫರ್ಸ್ ಟು, ಇದಕ್ಕೆ ಆನ್ಸರ್ ಆಗಿರುತ್ತೆ ಬುಕ್ ಆಫ್ ಪೋಯಮ್ಸ್ ಅಂತ. ಆನ್ಸರ್ ನಿಮಗೆ ನೆಟ್ನಲ್ಲಿ ತೋರಿಸ್ತದೆ. ಮೆಮೊರೀಸ್ ಅಂತ ನಿಮಗೆ ಏನಿದಿಲ್ಲ ಮೆಮೊರೀಸ್ ಅಂತ ಟೆಕ್ಸ್ಟ್ ಬುಕ್ನಲ್ಲಿದೆ. ಇವಾಗ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಮೆಮೊರೀಸ್ ಅಂತ. ಇದು ಬುಕ್ ಆಫ್ ಪೋಯಮ್ಸ್ ಅಂತ ನೆಟ್ನಲ್ಲಿ ಕೂಡ ತೋರಿಸ್ತದೆ ಕೆಲವೊಂದು ವಿದ್ಯಾರ್ಥಿಗಳಿಗೆ. ನನಗೆ ಬುಕ್ನಲ್ಲಿ ನೋಡಿದ್ದೆ ಓಕೆ ಆಪ್ಷನ್ ಎ ಮೆಮೊರೀಸ್ ಅಂತ ಇರುತ್ತೆ. ನನಗೆ ಹರ್ಷಿತಾ ಅವರು ಹೇಳಿದರು ಮೆಮೊರೀಸ್ ಇದೆ ಸರ್ ಅದು ಅಂತ ಕಮೆಂಟ್ ಮಾಡಿದರು ನನಗೆ. ಸೊ ನಾನು ಲೈವ್ನಲ್ಲಿ ಬುಕ್ ಆಫ್ ಪೋಯಮ್ ಅಂತ ಹೇಳಿದ್ದೆ ಒಂದು ವಿಡಿಯೋನಲ್ಲಿ. ಸೊ ಇಲ್ಲಿ ಮೆಮೊರೀಸ್ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅಕಾರ್ಡಿಂಗ್ ಟು ಪಿಡ್ರಾ ದ ಗಾರ್ಡ್ ಬಿಲಾಂಗ್ಸ್ ಟು, ಇದಕ್ಕೆ ಆನ್ಸರ್ ನೋಡಿ ಆಪ್ಷನ್ ಸಿ ದ ಪಾರ್ಕ್ ಅಂತ ಓಕೆ. ಗಾರ್ಡ್ ಬಿಲಾಂಗ್ಸ್ ಟು ಓಕೆ ದ ಪಾರ್ಕ್, ಗಾರ್ಡ್ ಅಂದ ತಕ್ಷಣ. ಅದೇ ರೀತಿ ಇಲ್ಲಿ ನಿಮಗೆ ಐಡೆಂಟಿಫೈ ದ ಸೀಕ್ವೆನ್ಸಿ ಕ್ವಶನ್ ಕೇಳಿದ್ದಾನೆ. ನಿಮಗೆ ಈ ರೀತಿ ಕ್ವಶನ್ ಕೇಳಿದಾನೆ ಸ್ನೇಹಿತರೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ. ಒಂದು ನಿಮಗೆ 3 ಪ್ರಶ್ನೆ ಡಿಫಿಕಲ್ಟ್ ಬರುತ್ತೆ. ಡಿಫಿಕಲ್ಟ್ ಅಂದರೆ ಹಾಗಲ್ಲ, ನಿಮಗೆ ಅದರೊಳಗಿಂದು 2 ಬರಲ್ಲ ಅಂದರೆ 1 ಬರ್ಬೋದು. ಹೀಗೆ ಒಂದಾದರೂ ಬರ್ಬೋದು. 3 ಟಫ್ ಕ್ವಶನಲ್ಲಿ 1 ಬರ್ಬೋದು ನಿಮಗೆ ಬರೆಯೋಕ್ಕೆ, ಇಲ್ಲಾಂದರೆ 2 ನಿಮಗೆ ಬರ್ಬೋದು, 1 ಟಫ್ ಆಗ್ಬೋದು ಹೀಗೆ. ಸೊ 2 ಅಂತೂ ನಿಮಗೆ ಟಫ್ ಆಗಿರುತ್ತೆ. ಡೋಂಟ್ ವರಿ ಅಬೌಟ್ ಇಟ್ ಓಕೆ. ಅದ್ರ ಬಗ್ಗೆ ಏನೂ ಥಿಂಕ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ನೀವು ಅಗದಿ ಆರಾಮಾಗಿ ಎಕ್ಸಾಮ್ ಬರೀರಿ. ಅದ್ರ ಬಗ್ಗೆ ಏನೂ ಥಿಂಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕ್ವಶನ್ ಪೇಪರ್ ಭಾಳ ಈಜಿ ಬರುತ್ತೆ ಆಯಿತಾ. 1-2 ಕ್ವಶನ್ ನಿಮಗೆ ಡಿಫಿಕಲ್ಟ್ ಅನಿಸಿದರೆ ಏನಿದಿಲ್ಲ ಅದು ಕ್ವಶನ್ ಬರೆಯೋಕ್ಕೆ ಹೋಗಬೇಡ್ರಿ. ಲಾಸ್ಟ್ನಲ್ಲಿ ಇಟ್ಕೊಳ್ಳಿ. ನಿಮಗೆ ಯಾರಾದರೂ ಲಾಸ್ಟ್ ಪೇಪರ್ನಲ್ಲಿ ಕಲೆಕ್ಟ್ ಮಾಡುವಾಗ ಕೇಳಿ ಕನ್ಫರ್ಮ್ ಅನಿಸಿದರೆ ಬರೀರಿ. ಇಲ್ಲಿ ಕ್ವಶನ್ ನಂಬರ್ 7, ಐಡೆಂಟಿ ದ ಸೀಕ್ವೆನ್ಸಿ ಆಫ್ ಲೈಫ್ ಚೇಂಜ್ ಓಕೆ ದ ಓನರ್ಸ್ ಪ್ಲಾನೆಟೇಷನ್ ಇನ್ ದ ಗಾರ್ಡನರ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಡಿ ಓಲ್ಡ್ ಮ್ಯಾನ್ ಅರೈವ್ಡ್ ಥೀಪ್ ಸ್ಟಾಪ್ ಇನ್ಕಮ್ ಓಕೆ ಇಂಪ್ರೂವ್ಡ್ ಓನರ್ಸ್ ಲೈಫ್ ಸ್ಟೈಲ್ ಚೇಂಜ್ಡ್ ಓಕೆ. ಬೋಗೆಸ್ ರೆಡ್ಯೂಸ್ ದ್ಯಾಟ್ ಎಸೆನ್ಷಿಯಲ್ ಮೆಟಾಫರ್ಸ್ ಟು, ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಎ 5 or 6 ಅಂತ ಓಕೆ. ಬೋಗೆಸ್ ರೆಡ್ಯೂಸ್ ದ ಎಸೆನ್ಷಿಯಲ್ ಮೆಟಾಫರ್ಸ್ ಆಯಿತಾ. ಇಲ್ಲಿ ಕ್ವಶನ್ ನಂಬರ್ 9 ಕಾಲಮ್ ಎ ಕಾಲಮ್ ಬಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಶೀಲಾ ರಾಣಿ ಚುನಕಂತ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಡಿಸ್ಟ್ರಿಕ್ಟ್ ಕಲೆಕ್ಟರ್. ಅದೇ ರೀತಿ ಎನ್ ಕನ್ನಮಲ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಅರಾವಲಿ ಕೋಆರ್ಡಿನೇಟರ್. ಮುತ್ತು ಭಾಸ್ಕರನ, ಇದಕ್ಕೆ ಆನ್ಸರ್ ಆಗಿರುತ್ತೆ ಮೇಲ್ ಅರಾವಲಿ ಆಕ್ಟಿವಿಟೀಸ್. ಅಕಾರ್ಡಿಂಗ್ ಟು ದ ಜಾರ್ಜ್ ಮೇಕ್ಸ್ ಇನ್ ಯುನಿಫಿಕೇಷನ್ ಇನ್ ಜಪಾನ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಎ ಶೇಕಿಂಗ್ ಹ್ಯಾಂಡ್ಸ್. ಅದೇ ರೀತಿ ಇಲ್ಲಿ ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಆಲ್ರೆಡಿ ಹೇಳಿದ್ದೀನಿ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಏನು ಕೊಟ್ಟಿದ್ದೀನಲ್ಲ ಆ ಒಂದು ವಿಡಿಯೋ ನೋಡ್ಕೊಳ್ಳಿ. ನಿಮಗೆ 3 ನಿಮಿಷದಲ್ಲಿ ಹೇಳಿಬಿಟ್ಟಿದ್ದೇನೆ ಓಕೆ. ಇಲ್ಲಿ ನೋಡಿ, ಇಲ್ಲಿ ಶೈ ಅವೇ ಫ್ರಮ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಟು ಅವಾಯ್ಡ್. ಜಿಪ್ ಅಲಾಂಗ್, ಅದಕ್ಕೆ ಆನ್ಸರ್ ಆಗಿರುತ್ತೆ ಬಿ ಇನ್ ಎ ಬಿಗ್ ಕ್ಯೂ. ಅದೇ ರೀತಿ ಲಿಪ್ಸ್ ಆ್ಯಂಡ್ ಬಾಂಡ್ಸ್, ಅದು ವೆರಿ ಕ್ವಿಕ್ಲಿ. ವೆನ್ ಯು ಆರ್ ಓಲ್ಡ್ WATS ಆ್ಯರೋಸ್ ಚಿಲ್ಡ್ರನ್ ಅಂತ ಈ ರೀತಿ. ನೆಕ್ಸ್ಟ್ ಮಾಡಲ್ ಕ್ವಶನ್ ಪೇಪರ್ ಒಳಗಿಂದು ಇಲ್ಲಿ ಒಂದು ಕೀ ಆನ್ಸರ್ ಮಾಡೋಣ. ಡ್ಯಾಶ್ ವಿಲ್ ಮೇಕ್ ದ ಫೇಸ್ ಆಫ್ ಹೆವೆನ್ ಸೋ ಫೈನ್, ಇದಕ್ಕೆ ರೋಮಿಯೋ. ಇಲ್ಲಿ ಸೀಕ್ವೆನ್ಸಿ ಕ್ವಶನ್ ಕೇಳಿದ್ದಾನೆ. ಇನ್ 2 ಡಿಯರ್ ದ ಲಿಟಲ್ ಜರ್ಮನ್ ಸಾವರೆನ್ಸ್ ವರ್ ಫರ್ಬಿಡನ್ ಟು ಕೀಪ್ ಗೇಮಿಂಗ್ ಹೌಸಸ್ ಬಿಕಾಸ್, ಇದಕ್ಕೆ ಆನ್ಸರ್ ಆಗಿರುತ್ತೆ ದೇ ಡಿಡ್ ಸೋ ಮಚ್ ಹಾರ್ಮ್ ಟು ದ ಪೀಪಲ್, ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಇನ್ ಆನ್ ಚಿಲ್ಡ್ರನ್ ದ ಆರ್ಚರ್ ಲವ್ಸ್ ಬೋತ್ ಆರ್, ಈ ಒಂದು ಪ್ರಶ್ನೆಗೆ ಆನ್ಸರ್ ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್ ಓಕೆ. ಕ್ವಶನ್ ನಂಬರ್ 3, ಇನ್ ಆನ್ ಚಿಲ್ಡ್ರನ್ ದ ಆರ್ಚರ್ ಲವ್ಸ್ ಆರ್ ಬೋತ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್. ಹೂ ಲೀಡ್ ದ ರೆಸಿಸ್ಟೆನ್ಸ್ ಅಗೇನೆಸ್ಟ್ ಹರ್ ಓನ್ ಹಸ್ಬೆಂಡ್ ಡ್ಯೂರಿಂಗ್ ದ ಚಿಪ್ಕೋ ಮೂಮೆಂಟ್, ಬಚ್ನಿ ದೇವಿ.
ಎ ಕಾಲಮ್ ಬಿ ಎ ಕಾಲಮ್ ಎ ಅಂತ ಕೊಡ್ತಾರೆ ನಿಮಗೆ ಈ ರೀತಿ ಆಯಿತಾ. ಆ್ಯರೋಸ್ ರೆಫರ್ ಟು ಚಿಲ್ಡ್ರನ್. ಇಲ್ಲಿ ನೋಡಿ ಡಾನ್ ಗಂಜಾಲೋ ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಬಿ ಅಲ್ಲಿ ಕಝನ್. ಡೋನಾಲೋರಾ ಇದಕ್ಕೆ ಆನ್ಸರ್ ಆಗಿರುತ್ತೆ ಏನು ಸಿಲ್ವರ್ ಮೆಡನ್. ಪಿಜನ್ಸ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಬ್ರೆಡ್ ಕ್ರಮ್ಸ್. ಇಲ್ಲಿ ಟೋಟಲಾಗಿ ಆಪ್ಷನ್ 2 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಹೀಗೆ ನೀವು ಬರೀಬೇಕಾಗಿರುತ್ತೆ ಈ ಪ್ರಶ್ನೆಗಳಿಗೆ. ನೆಕ್ಸ್ಟ್ ಕ್ವಶನ್, ತಮ್ಮಣ್ಣ ಹ್ಯಾಡ್ ಫೌಂಡ್ ಎ ನ್ಯೂ ಮೆಥಡ್ ಆ್ಯಸ್ ಎ ಮೇನ್ ಟು ಅನಿಹಿಲೇಟ್ ಬಸವಯ್ಯ. ಇದಕ್ಕೆ ಆನ್ಸರ್ ಕಂಪೋಸಿಂಗ್ ಬ್ಯಾಲೆಟ್ಸ್ ಆ್ಯಂಡ್ ಸಿಂಗಿಂಗ್. ಮೇನ್ ಕ್ವಶನ್ಸ್ ಅಷ್ಟೇ ನೋಡೋಣ. ಜಾರ್ಜ್ ಮೇಕ್ಸ್ ಐಸ್ ಜಪಾನೀಸ್ ಆರ್ ಮ್ಯಾನರ್ಡ್ ಮನಿಯಾ ಫಾರ್ ಬೋಯಿಂಗ್ ಈಚ್ ಅದರ್ ಅಂತ. ಅದೇ ರೀತಿ ಇಲ್ಲಿ POP ಕಂಪೈನ್ ಟೀಮ್ ಓಕೆ ಲೀಡರ್ ಅವರು ಕನ್ವಿನ್ಸ್ ಮಾಡ್ತಾರೆ ರೋಪ್ ಸಪೋರ್ಟ್ ಹಿಮ್ ಅಂತ. ಇದಕ್ಕೆ ಆನ್ಸರ್ ಆಪ್ಷನ್ ಬಿ. POP ಟೀಮ್ ಲೀಡರ್ ಮೀಟ್ ರೋಪ್ ಆಸ್ಕ್ಡ್ ಹೀಸ್ ಓಡ್ ಫಾರ್ ಮಧುಕ ಆಫರ್ಡ್ 5 ಫೌಂಡ್ಸ್ ಮೇಡ್ ಹಿಮ್ ಪ್ರಾಮಿಸ್ ಆನ್ accepted ಮನಿ ಅಂತ. ಕ್ವಶನ್ ನಂಬರ್ ನೆಕ್ಸ್ಟ್, ದ ಇನ್ಹ್ಯಾಬಿಟೆಂಟ್ಸ್ ಆಫ್ ಪುದುಕೋಟೈ ವರ್ ಸ್ಟರ್ನ್ ಬೈ ವುಮೆನ್ಸ್ ಸೈಕಲಿಂಗ್ ರ್ಯಾಲಿ ಆನ್ ದ ಇಂಟರ್ನ್ಯಾಷನಲ್. ಇದಕ್ಕೆ ಆನ್ಸರ್ ಆಗಿರುತ್ತೆ ವುಮೆನ್ಸ್ ಡೇ. ಇಲ್ಲಿ ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಅದೇ ಕೊಟ್ಟಿದ್ದಾರೆ. ಇಲ್ಲಿ ಗೆಟ್ ಓವರ್ ಆಯಿತಾ. ಇಲ್ಲಿ ನಿಮಗೆ ಏನಿದೆಯಲ್ಲ ಗೆಟ್ ಓವರ್ ಅಂದ ತಕ್ಷಣ ಏನಿದೆಯಲ್ಲ ಓವರ್ಕಮ್. ಅದೇ ರೀತಿ ಆಲ್ ಆ್ಯಂಡ್ ಸ್ಯಾಂಡರಿ ಇದು ಎವ್ರಿ ಒನ್. ಅದೇ ರೀತಿ ಗ್ಲ್ಯಾಡ್ ಗ್ರೇಸ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಬ್ಯೂಟಿ ಅಂತ. ಅದೇ ರೀತಿ ಎನ್ ಕನಮಲ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಅರಾವಲಿ ಸೆಂಟ್ರಲ್ ಕೋಆರ್ಡಿನೇಟರ್. ಇಲ್ಲಿ ಬ್ರೆಜಿಲ್ ಅಂತ ಕೊಟ್ಟಿದ್ದಾರೆ, ಇದಕ್ಕೆ ಆನ್ಸರ್ ಆಗಿರುತ್ತೆ ಟ್ರಾಫಿಕ್ ಅಂತ. ಇವಾಗ ಬೇರೆ ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ ಬನ್ನಿ. ಇಲ್ಲೊಂದು ಕ್ವಶನ್ ಇದೆ, ಡ್ಯಾಶ್ ಈಸ್ ಕಂಪೇರ್ ಟು ಆ್ಯಸ್ ರಿಚ್ ಜ್ಯುವೆಲ್ ಇನ್ ಎಥೋಪಿಕ್ಸ್ ಏರ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಬಿ ಜೂಲಿಯಟ್. ದೋ ಗ್ಯಾಮ್ಲಿಂಗ್ ಈಸ್ ಡರ್ಟಿ ಬಿಸ್ನೆಸ್ ಬಟ್ ದ ಕಿಂಗ್ ಆಫ್ ಮೊನಾಕೋ ಬಿಕಾಸ್. ಇದಕ್ಕೆ ಆಪ್ಷನ್ ಬಿ ದ ಕಿಂಗ್ ಆಫ್ ಮೊನಾಕೋ ರೇಕ್ಸ್ ಇನ್ ದ ಮನಿ. ದ ಮೆಟಾಫಾರ್ ಬೋಸ್ ಆ್ಯಂಡ್ ಅರೋಸ್ ಸಿಗ್ನಿಫೈಡ್ ವಿತ್ ರಿಗಾರ್ಡ್ ಟು ಡ್ಯಾಶ್ ರಿಲೇಷನ್ಸ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಸಿ ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್. ಕ್ವಶನ್ ನಂಬರ್ ನೆಕ್ಸ್ಟ್ 4, ವೇರ್ ವಾಸ್ ನವಧನ್ಯ ಫಾರ್ಮ್ ಸ್ಟಾರ್ಟೆಡ್ ಇನ್ 1994. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಬಿ ಡೂನ್ ವ್ಯಾಲಿ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಕ್ವಶನ್ ನಂಬರ್ 5, ಕಾಲಮ್ ಎ ಕಾಲಮ್ ಬಿ ಅಂತ ಕೊಟ್ಟಿದ್ದಾರೆ. ಡಾನ್ ಗಂಜಾಲೋ ಆಪ್ಷನ್ ಬಿ ಕಝನ್. ಡೋನಾಲೋರಾ ಫ್ರೆಂಡ್. ಪಿಟ್ರಾ ಇದಕ್ಕೆ ಆಪ್ಷನ್ ಎ ಜುನೈತು. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಇಲ್ಲಿ ವಾಟ್ ವೇರ್ ದ ರೀಸನ್ಸ್ ವಿಚ್ ಮೇಡ್ ದ ಓನರ್ಸ್ ಆಫ್ ದ ಗಾರ್ಡನರ್ ಬಿಕಮ್ ಎ ಲದಾರ್ಜಿಕ್ ಇನ್ ಎ ಸೀಕ್ವೆನ್ಸಿ ಅಂತ ಕೇಳಿದ್ದಾನೆ. ಇವಾಗ ಸೀಕ್ವೆನ್ಸಿನಲ್ಲಿ ಆಪ್ಷನ್ ಇದಕ್ಕೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಇನ್ಕಮ್ ಇಂಪ್ರೂವ್ಡ್, ಥೀಪ್ ಸ್ಟಾಪ್, ಓನರ್ಸ್ ಲೈಫ್ ಸ್ಟೈಲ್ ಚೇಂಜ್, ಓಲ್ಡ್ ಮ್ಯಾನ್ ಅರೈವ್ಡ್ ಅಂತ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಇದಕ್ಕೆ. ದ ಚೈಲ್ಡ್ಸ್ ಫುಟ್ ಈಸ್ ನಾಟ್ ಏಟ್ ಅವೇರ್ ಆಫ್ ಇಟ್ ಈಸ್ ಪುಟ್ ಆ್ಯಂಡ್ ವುಡ್ ಲೈಕ್ ಟು ಬಿ ಬೆಟರ್ ಆ್ಯನ್ ಆ್ಯಪಲ್. ಓಕೆ ದೀಸ್ ಲೈನ್ಸ್. ಇವಾಗ ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಸಿ ದ ಚೈಲ್ಡ್ಸ್ ಇಗ್ನೋರೆನ್ಸ್ ಆಫ್ ಹರ್ಷ್ ರಿಯಾಲಿಟೀಸ್. ಓಕೆ ಹೂ ಆರ್ ಎಕ್ಸಿಕ್ಯೂಟಿವ್ಲಿ ವೆಲ್ ಮ್ಯಾನರ್ಡ್ ಪೀಪಲ್. ಓಕೆ ಜಾರ್ಜ್ ಮೇಕ್ಸ್ ಯು. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಜಪಾನೀಸ್ ಸಿ. ಅದೇ ರೀತಿ ಮರ್ಕ್ಯೂಸ್ ಹ್ಯಾಡ್ ಅರ್ಲಿಯರ್ ಬಿನ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಎ ಸ್ಕೂಲ್ ಟೀಚರ್. ಕ್ವಶನ್ ನಂಬರ್ ನೆಕ್ಸ್ಟ್, ಶೀಲಾ ರಾಣಿ ಚುನಾಕಂತ್ ದ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಪ್ರಮೋಟ್ ದ. ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಿ ನೋಡಿ ಶೀಲಾ ರಾಣಿ ಚುನಾಕಂತ್ ದ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಪ್ರಮೋಟ್ ದ. ಇದಕ್ಕೆ ಆನ್ಸರ್ ಆಗಿರುತ್ತೆ ಎಂಪವರ್ಮೆಂಟ್ ಆಫ್ ವುಮೆನ್ ಬೈ ಲಿಪ್ಸ್ ಆ್ಯಂಡ್ ಬೌಂಡ್ಸ್. ಇದಕ್ಕೆ ಆನ್ಸರ್ ಆಗಿರುತ್ತೆ ವೆರಿ ಕ್ವಿಕ್ಲಿ ಆಲ್ ಆ್ಯಂಡ್ ಸನ್ರಿ ಎವ್ರಿ ಒನ್. ಅದೇ ರೀತಿ ಪಿಲ್ಗ್ರಮ್ ಸೋಲ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಟ್ರೂ ಲವ್. WBATS ಇದಕ್ಕೆ ಆನ್ಸರ್ ಆಗುತ್ತೆ ವೆನ್ ಯು ಆರ್ ಓಲ್ಡ್. ಅದೇ ರೀತಿ ಪಿ ಲಂಕೇಶ್ ದ ಗಾರ್ಡನರ್. ಮೇನ್ ಯಾವ ಕ್ವಶನ್ ಇದೆ ಅದಷ್ಟೇ ನೋಡ್ಕೊಳ್ಳೋಣ. ಅಕಾರ್ಡಿಂಗ್ ಟು ರೋಮಿಯೋ ಜೂಲಿಯಟ್ ಕ್ಯಾನ್ ಟೀಚ್ ಡ್ಯಾಶ್ ಬರ್ನ್ ಟು ಬ್ರೈಟ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಸಿ ದ ಟಾರ್ಚಸ್. ಅದೇ ರೀತಿ ರೋಮಿಯೋ ಕಂಪೈರ್ಸ್ ಟು ಎ ಸ್ನೋವಿ ಡವ್ ಅಮಾಂಗ್ ಕ್ರೌಸ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಸಿ ಆಗಿರುತ್ತೆ ಜೂಲಿಯಟ್. ಅದೇ ರೀತಿ ಫೇಸ್ ಆಫ್ ಹೆವೆನ್ ಈ ಒಂದು ರೋಮಿಯೋ ಆ್ಯಂಡ್ ಜೂಲಿಯಟ್ ರೆಫರ್ ಟು. ಇದಕ್ಕೆ ಆನ್ಸರ್ ಏನಿದಿಲ್ಲ ಇವರ ಪ್ರಕಾರ ಕವಿಯ ಪ್ರಕಾರ ಇದಕ್ಕೆ ಆನ್ಸರ್ ದ ಸ್ಕೈ ಆಗಿರುತ್ತೆ. ದ ವರ್ಡ್ ಗ್ರೀಶ್ ರೆಫರ್ಸ್ ಟು. ಇದಕ್ಕೆ ಜೂಲಿಯಟ್ ಆಗಿರುತ್ತೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನಂಬರ್ ನೆಕ್ಸ್ಟ್, ನೇಮ್ ಎನಿ ಒನ್ ಕಾಮಿಡಿಟಿ ದ್ಯಾಟ್ ವಾಸ್ ನಾಟ್ ಟ್ಯಾಕ್ಸ್ಡ್ ಬೈ ಮೊನಾಕೋ ವಾಸ್ ಆ್ಯಂಡ್. ಇದಕ್ಕೆ ಆನ್ಸರ್ ಆಪ್ಷನ್ ಬಿ ವೈನ್ ಆ್ಯಂಡ್ ಸ್ಪ್ರಿಟ್. ದ ಟೈಟಲ್ ಕಿಂಗ್ಡಮ್ ಕಾಲ್ಡ್ ಮೊನಾಕೋ ನಿಯರ್ ಬೈ ಬಾರ್ಡರ್ಸ್. ಓಕೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಫ್ರಾನ್ಸ್ ಮತ್ತು ಇಟಾಲಿ. ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್, ಇನ್ ದ ಕಿಂಗ್ಡಮ್ ಕಾಲ್ಡ್ ಮೊನಾಕೋ ದೇರ್ ವರ್ ಅಬೌಟ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಅಬೌಟ್ ಡ್ಯಾಶ್ ಪೀಪಲ್. ಇದಕ್ಕೆ 7,000 ಪೀಪಲ್ ಇದ್ದರು ಅಂತ. ಇವಾಗ ನೆಕ್ಸ್ಟ್ ಕ್ವಶನ್ ನೋಡಿ ಬಹುಸ್ ರೆಫರ್ ಮೀನ್ಸ್ ಇನ್ ಆನ್ ಚಿಲ್ಡ್ರನ್ ರೆಫರ್ ಟು. ಇದಕ್ಕೆ ಪೇರೆಂಟ್ಸ್. ಇಲ್ಲೊಂದು ಕ್ವಶನ್ ಕೇಳಿದ್ದಾನೆ,
ಓಕೆ, ಯಾವುದೋ ಒಂದು ಕ್ವಶನ್, ಪೇರೆಂಟ್ಸ್ ಕ್ಯಾನ್ ದೇರ್ ಲವ್ ಬಟ್ ನಾಟ್ ಓಕೆ ವೆಲ್ತ್ ಅಂತ. ಅದೇ ರೀತಿ ಪೇರೆಂಟ್ಸ್ ಕ್ಯಾನ್ ಗಿವ್ ದೇರ್ ಲವ್ ಬಟ್ ನಾಟ್. ಇವಾಗ ವಂದನಾ ಸ್ಟಾರ್ಟೆಡ್ ಹರ್ ಎಕಾಲಜಿ ಜರ್ನಿ ಸ್ಟಾರ್ಟೆಡ್ ಇನ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಬಿ ದ ಫಾರೆಸ್ಟ್ ಆಫ್ ಮಲೆನಾಡ್. ಅದೇ ರೀತಿ ವಂದನಾಸ್ ಮದರ್ ಬಿಕೇಮ್ ಎ ಆಫ್ಟರ್ ಅಂತ ಕೊಟ್ಟಿದ್ದಾರಲ್ಲ ಫೀಲಿಂಗ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಎ ಫಾರ್ಮರ್ ಅಂತ ಆಪ್ಷನ್ ಸಿ. ವಂದನಾಸ್ ಫಾದರ್ ವಾಸ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಸಿ. ಅದೇ ರೀತಿ ಪೆಟ್ರಾ ವಿಶ್ಡ್ ಟು ಮೀಟ್ ಡ್ಯಾಶ್ ಕೊಟ್ಟಿದ್ದಾರೆ ಇನ್ ಎ ಪಾರ್ಕ್ ಜುನೈತೋ. ಡೊನಾಲೋರಾ ವಾಸ್ ಅಪ್ಸೆಟ್ ವಿತ್ ಡಾನ್ ಗೊಂಜಾಲೋ ಬಿಕಮ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಹಿ ಸ್ಕೇರ್ಡ್ ಅವೇ ದ ಬರ್ಡ್ಸ್. ಅದೇ ರೀತಿ ದ ವರ್ಡ್ ಬುಕ್ ಇನ್ ದ ಪೋಯಮ್ ರೆಫರ್ಸ್ ಟು, ಇದು ಏನಾಗಿರುತ್ತೆ ಮೆಮೊರೈಸ್. ಓಕೆ, ಆಪ್ಷನ್ ಬಿ ಮೆಮೊರೈಸ್ ಆಗುತ್ತೆ ಇದು, ಆಯಿತಾ, ಮೆಮೊರೀಸೇ ಆಗುತ್ತೆ ಅದು. ನಿಮ್ಮ ಗೂಗಲ್ನಲ್ಲಿ ಆನ್ಸರ್ ಏನು ತೋರಿಸ್ತದೆ ಅಂದರೆ ಪೋಯಮ್ ಆಫ್ ದ ಬುಕ್ ಅಂತ ತೋರಿಸ್ತದೆ, ಆನ್ಸರ್ ತಪ್ಪದು ಮೆಮೊರೀಸ್. ದ ವರ್ಡ್ ಬುಕ್ ಇನ್ ದ ಪೋಯಮ್ ರೆಫರ್ಸ್ ಟು ಮೆಮೊರೀಸ್ ಅಂತ. ಜೂಲಿಯಟ್ ಎಕ್ಸೆಪ್ಟ್ ರೋಮಿಯೋ ಟು ಕಮ್ ಎಟ್ ನೈಟ್, ಆಪ್ಷನ್ ಎ ಆಯಿತಾ. ದ ಫೇಶಿಯಲ್ ರೆವೆನ್ಯೂ ಇನ್ ಮೊನಾಕೋ ಕಮ್ಸ್ ಫ್ರಾಮ್, ಇದಕ್ಕೆ ಗೇಮಿಂಗ್ ಹೌಸ್ನಿಂದ. ಅದೇ ರೀತಿ ಕ್ವಶನ್ ನಂಬರ್ 3, ನವಧನ್ಯ ಫಾರ್ಮ್ ವಾಸ್ ಸ್ಟಾರ್ಟೆಡ್ ಬೈ ವಂದನಾ ಶಿವ ಇನ್ ಓಕೆ ಡೋನ್ ವ್ಯಾಲಿ, ಆಪ್ಷನ್ ಡಿ. ದ ನೇಟಿವ್ ಸಿಟಿ ಆಫ್ ಗೊಂಜಾಲೋ ಇನ್ ಎ ಸನ್ನಿ ಮಾರ್ನಿಂಗ್ ಈಸ್ ವ್ಯಾಲೆನ್ಸಿಯಾ. ಇನ್ ವೆನ್ ಯು ಆರ್ ಓಲ್ಡ್ ದ ವರ್ಡ್ ಬುಕ್ ರೆಫರ್ಸ್ ಟು, ಇದಕ್ಕೆ ಆನ್ಸರ್ ಆಗಿರುತ್ತೆ ಆಯಿತಾ ಮೆಮೊರೈಸ್, ಆಪ್ಷನ್ ಎ. ಇದು ಆಪ್ಷನ್ ಬಿ ಕರೆಕ್ಟ್ ಅಲ್ಲ, ಅದು ಮೆಮೊರೈಸ್, ಆಪ್ಷನ್ ಎ ಕರೆಕ್ಟ್ ಆನ್ಸರ್. ನಾನು ಮೆಮೊರೈಸ್ ಅಂತ ಹೇಳಿದ್ದೇನೆ. ಕ್ವೆಶ್ಚನ್ ನಂಬರ್ 6, ದ ಡೆತ್ ಆಫ್ ಮೇಡ್ ತಮ್ಮಣ್ಣ ಫಾರ್ಗೆಟ್ ಆಲ್ ಹೀಸ್ ಬ್ಯಾಲೆಟ್ಸ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಬಸವಯ್ಯ ಆಯಿತಾ. ಇವಾಗ ಅದೇ ರೀತಿ ಕ್ವೆಶ್ಚನ್ ನಂಬರ್ 7, ಅದೇ ರೀತಿ ಬೋರ್ಗೆಸ್ ಬಿಲೀವ್ ದ್ಯಾಟ್ ಡ್ಯಾಶ್ ಈಸ್ ದ ಮೋಸ್ಟ್ ಅಸ್ಟಾಂಡಿಂಗ್ ಇನ್ವಿಟೇಷನ್ ಆಫ್ ಮೆನ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಬುಕ್. ಅದೇ ರೀತಿ ಕ್ವೆಶ್ಚನ್ ನಂಬರ್ 8, ದ ಟೆಂಡರ್ ಸನ್ಶೈನ್ ಇನ್ ಹೆವೆನ್ ಇಫ್ ಯು ಆರ್ ನಾಟ್ ಏರ್ ಆನ್ ಅರ್ತ್. ವರ್ಡೆಂಟ್ ಗಾರ್ಡನ್ಸ್, ಓಕೆ ಆಪ್ಷನ್ ಡಿ ವರ್ಡೆಂಟ್ ಗಾರ್ಡನ್ಸ್, ಆಪ್ಷನ್ ಡಿ ಆಗಿರುತ್ತೆ. ಅದೇ ರೀತಿ ಕ್ವೆಶ್ಚನ್ ನಂಬರ್ 9, ಇನ್ ಜಪಾನ್ ಡ್ಯಾಶ್ ಈಸ್ ಇನ್ಫಿಕೇಷನ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಬೋಯಿಂಗ್, ಆಪ್ಷನ್ ಓಕೆ ಬಿ. ಎ ಮ್ಯಾನ್ ಹೈ ಓಕೆ ಟ್ರೆಡಿಷನಲ್ ಟೈಟಲ್ ಇನ್ ದ ವಾಟರ್ ಈಸ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಎ ಓಕೆ ಇಜನ್ವಾ ಅಂತ ಇದೆಯಲ್ಲ, ಆಪ್ಷನ್ ಎ ಆಗಿರುತ್ತೆ. ಅದೇ ಓಕೆ ಯೂನಿಸ್ ಶಂಕ್ಷನ್ಡ್ ಓಕೆ ಅರೈವಲಿ ಹ್ಯೂಮನ್ ಆಕ್ಟಿವಿಟೀಸ್ ಇನ್ ವೇರ್ ದಿರ್ ಇಸ್ ಎ ವಿಲ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಓಕೆ 50 ಅಂತ ಆಪ್ಷನ್. ಅದೇ ರೀತಿ ದ ವಿಲೇಜ್ ವಿಚ್ ವಾಸ್ ಆ್ಯಶಸ್ ಇನ್ ವಾಟರ್ ವಾಸ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಸಿ. ಇವತ್ತು ಎಕ್ಸಾಮ್ ಇದೆ, ದ್ವಿತೀಯ PUC ಆ್ಯನ್ಯುವಲ್ ಎಕ್ಸಾಮ್. ಸೊ ಒಳ್ಳೆಯದಾಗಲಿ, ಚೆನ್ನಾಗಿ ಬರೀರಿ ಓಕೆ, ಏನೂ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. 4 ಮಾರ್ಕ್ಸ್ನಲ್ಲಿ ಮತ್ತು 6 ಮಾರ್ಕ್ಸ್ನಲ್ಲಿ ಏನಿದಿಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಅಂತ ಇರಲ್ಲ, ಬಟ್ ಕ್ವಶನ್ಸ್ಗಳು ಪದೇ ಟ್ವಿಸ್ಟೇ ಮಾಡ್ತಾನೆ ನಾವು ಪ್ರತಿ ವರ್ಷ. ಸುಮ್ಮನೆ ಇಂಪಾರ್ಟೆಂಟು ಅವೆಲ್ಲ ಬೇಡ. ಯಾವುದೇ ಒಂದು ಪ್ರಶ್ನೆ ಕೇಳಿ ನೀವು ಸಮರಿ ಬೈಹ್ಯಾಟ್ ಮಾಡಿದಾರಲ್ಲ, 1 ಪೇಜ್ ಬರೀರಿ ಸಾಕು, ಏನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಒಂದು ಪೇಜ್ ಬರೆಯೋಕ್ಕೆ ಹೋಗಬೇಡ್ರಿ, 1 ಪೇಜ್ ಬರೀದು 4 ಲೈನ್ ಎಕ್ಸ್ಟ್ರಾ ಬರೀರಿ, 5 ಲೈನ್ ಎಕ್ಸ್ಟ್ರಾ ಬರೀರಿ ಸಾಕು ಓಕೆ. ಮತ್ತು 6 ಅಂಕದ ಪ್ರಶ್ನೆಗೆ 1-2 ಪೇಜ್ ಬರೀರಿ, ಅಥವಾ 1.5 ಪೇಜ್ ಬರೀರಿ. ಮತ್ತು ನಾನು ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದರೆ, ನೀವು 6 ಅಂಕದ ಪ್ರಶ್ನೆಯಲ್ಲಿ ಸಮರಿ ನಿಮಗೆ ಇದೇ ಕೇಳ್ತಾನೆ, ವಾಟರ್ ಮತ್ತು ಸನ್ನಿ ಮಾರ್ನಿಂಗ್ ಅಧ್ಯಾಯ ಮೇಲೇ ಕೇಳ್ತಾನೆ, 2 ಕೇಳ್ತಾನೆ, ನೀವು ಒಂದೇ ಬರೀಬೇಕು ಓಕೆ. 2 ಪ್ರಶ್ನೆ ಕೇಳ್ತಾನೆ, ವಾಟರ್ ಮೇಲೆ ಕೇಳ್ತಾನೆ ಮತ್ತು ಸನ್ನಿ ಮಾರ್ನಿಂಗ್ ಮೇಲೆ ಕೇಳ್ತಾನೆ, ನೀವು 1 ಬರೀಬೇಕಾಗುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು.